ಹಲೋ ಫ್ರೆಂಡ್ಸ್, ನಾವಿವತ್ತು ಸಂಭವನೀಯತೆ ಅಂದ್ರೆ ಪ್ರೊಬಬಿಲಿಟಿ ಅನ್ನುವಂತ ಪಾಠದ ಲೆಕ್ಕಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 14.1 14.1ರ ಲೆಕ್ಕವನ್ನು ನೋಡ್ತಾ ಇದ್ದೀವಿ. ನೋಡಿ, 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ಆಗಿರದ ಸಂಭವನೀಯತೆಯು 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ಆಗಿರುವ ಸಂಭವನೀಯತೆಯು ಎಷ್ಟು ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ರಿ. ಇದು ಸಂಭವನೀಯತೆ ಮೇಲೆ ಕೇಳಿದಂತ ಪ್ರಶ್ನೆ ಆಗಿರೋದ್ರಿಂದ ಈ ಲೆಕ್ಕವು ಟಿಇಟಿ, ಸಿಇಟಿ ಹಾಗೂ 10ನೇ ಎಲ್ಲ 9 ಮತ್ತು 10ನೇ ವಿದ್ಯಾರ್ಥಿಗಳಿಗೆ ಈ ಲೆಕ್ಕ ಬರಬಹುದು ಅಂತ ಹೇಳ್ತಾ ಈ ಲೆಕ್ಕವನ್ನ ಮಾಡೋಣ. ನೋಡಿ, ಈಗಾಗಲೇ ನಮಗೆ ಒಂದು ಏನಂದ್ರೆ ಸಂಭವನೀಯತೆಯ ಗೊತ್ತಿದೆ. ಏನಂದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು 1. ಅಂದ್ರೆ ಇವು ಪೂರಕ ಘಟನೆಗಳು ಅಂತೇಳಿ ಕರಿತೀವಿ. ಪೂರಕ ಘಟನೆಗಳು ಇದೇನಂದ್ರೆ ಪಿ ಆಫ್ ಇ ಪ್ರೊಬಬಿಲಿಟಿ ಆಫ್ ಇವೆಂಟ್ ಅಂದ್ರೆ ಸಂಭವನೀಯ ಘಟನೆ, ಇದು ಅಸಂಭವ ಘಟನೆ ಅಂತೇಳಿ ಬರ್ತೈತಿ. ಅಂದ್ರೆ ಘಟನೆ ಆಗಿರದ ಘಟನೆ ಆಗುವ ಅವು ಎರಡು ಕೂಡಿಸಿದಾಗ ನಮ್ಗೆ ಎಷ್ಟು ಬರ್ತಾ ಇದೆ? 1 ಅಂತೇಳಿ ಬರ್ತಾ ಇದೆ. ನೋಡಿ, ಇಲ್ಲಿ ಇದನ್ನ ಯಾವ ರೀತಿ ಬರ್ಕೋಬಹುದು ಅಂದ್ರೆ 2 ಮಕ್ಕಳ ಜನ್ಮದಿನವು ಒಂದೇ ಆಗಿರದ ಅದರ ಒಂದು ಸಂಭವನೀಯತೆ ಏನಾಗಿದೆ ಅಂದ್ರೆ, ಹಾಗಾದ್ರೆ ಯಾವ್ದಾಗ್ತಾ ಇದೆ? ಪಿ ಆಫ್ ಇ ಬಾರ್ ಇದೇನಾಗ್ತಾ ಇದೆ ಅಂದ್ರೆ ಸಂಭವನೀಯತೆ ಆಗಿರದ. ಹೌದಾ? ಹಾಗಾದ್ರೆ ಎಷ್ಟಾಗ್ತದೆ? 0.992. ಹಾಗಾದ್ರೆ 1 ಅಂತ ಗೊತ್ತಿದೆ, ಇದು ಗೊತ್ತಿದೆ. ಹಾಗಾದ್ರೆ ನಾವು ಈಗ ಏನು ಕಂಡುಹಿಡಬೇಕು? ಪಿ ಆಫ್ ಇ ಅಂದ್ರೆ ನೋಡಿ, ಆಗಿರುವ ಸಂಭವನೀಯತೆ, ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆಯನ್ನ ಈಗ ನಾವು ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ಈ ಬೆಲೆಗಳನ್ನು ಇಲ್ಲಿ ತುಂಬೋಣ. ಪಿ ಆಫ್ ಇ ಅಂತ ಬರ್ಕೊಳ್ಳಿ, ಪ್ಲಸ್ 0.992 ಇಸ್ ಟು 1. ಈಗ ನಮಗೆ ಪಿ ಆಫ್ ಇ ಪ್ರೊಬಬಿಲಿಟಿ ಆಫ್ ಇವೆಂಟ್ ಇದು ಬೇಕಂದ್ರೆ ಈಗಿದೆಯಲ್ಲ, ಇಲ್ಲಿ ಏನಿದೆ 0.992. ಇದನ್ನ ಆ ಕಡೆ ಕಳಿಸ್ಬೇಕು. ಆ ಕಡೆ ಕಳಿಸಿದಾಗ ಇದು ಪ್ಲಸ್ ಇದ್ದದ್ದು ಏನಾಗುತ್ತೆ? ಮೈನಸ್ ಆಗ್ತದೆ. ನೋಡಿ, ಇಲ್ಲಿ ಒಂದಿದೆ, 1ರಲ್ಲಿ 0.992 ಈಗ ನಾವೇನ್ ಮಾಡೋಣ? ಕಳೆಯೋಣ. ನೋಡಿ, ಕಳೆದಾಗ ಎಷ್ಟಾಗುತ್ತೆ? 1.000 ಮೈನಸ್ 0.992. ಈಗ ಇದ್ರಾಗ ಇದನ್ನ ಕಳೆದು ನೋಡಿ, 10ರಲ್ಲಿ 2 ಹೋದ್ರೆ 8, 10ರಲ್ಲಿ 10 0, 10ರಲ್ಲಿ 10 ಹೋದ್ರೆ 0.0. ಹೌದಾ? 1ರಲ್ಲಿ 1 ಹೋದ್ರೆ 0. ಹಾಗಾಗಿ ಪಿ ಆಫ್ ಇ ಎಷ್ಟು ಬಂತು? 0.008. ಹಾಗಾದ್ರೆ ನಮಗೀಗ ಏನ್ ಪಿ ಆಫ್ ಇ ಅಂದ್ರೆ ಏನಂತ ಹೇಳಿದೇವಿ? 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ನಾವಿಲ್ಲಿ ಕಂಡು ಹಿಡಿದಿದ್ದೇವೆ. ಹೌದಾ? ನೋಡಿ ಫ್ರೆಂಡ್ಸ್, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಯಶಸ್ಸಿನ ಹಾದಿಯತ್ತ ಹೋಗ್ತಾ ಇದೆ. ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ, ಹೀಗೆ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ನಮಗೂ ಕೂಡ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.